ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ವಿಷಯ ಚೈತ್ರ. ಬಿಗ್ ಬಾಸ್ ಕುಂದಾಪುರದ ಚೈತ್ರ ಹಲವು ರೀತಿಯ ಆರೋಪಗಳು ಬಂದು ಕಣ್ರಿ. ಒಬ್ಬ ಮಹಿಳೆಯಾಗಿ ಹೇಗೆ ನಿಲ್ಬೋದು, ಯಾವ ಗಂಡಸಿಗೂ ನಾನು ಕಮ್ಮಿ ಇಲ್ಲ ಅಂತ ಜೈಲಿಗೆ ಹೋದ್ರು, ಬಿಗ್ ಬಾಸಿಗೆ ಹೋದ್ರು, ಮತ್ತಲ್ಲೇನೋ ಎಡವಟ್ಟಾಗಿ ಮತ್ತೆ ಒಂದು ಹೊರಗೆ ಬಂದು ಒಳಗೆ ಹೋದ್ರು. 5 ಕೇಸುಗಳು, ಹೋರಾಟ, ಕೆಲವೊಮ್ಮೆ ಅವರ ಮನೆಯಲ್ಲಿ ಆದಂಥ ಸಾಂಸಾರಿಕ ಗಲಾಟೆಗಳು. ಆದರೆ ಜಗ್ಗಲಿಲ್ಲ, ಕುಗ್ಗಲಿಲ್ಲ ಚೈತ್ರ ಕುಂದಾಪುರ್. ಒಂದಲ್ಲ ಎರಡಲ್ಲ, ಬಹುಮುಖ್ಯವಾಗಿ ಯಾರಿಗೋ ಟಿಕೆಟ್ ಕೊಡಿಸ್ತೀನಿ ಅಂತೇಳಿ 5 ಕೋಟಿ ತಾಂಡಿದ್ದಾರೆ ಅಂತ ಹೇಳಿ ಅವರು ಮೇಲೆ ಕೇಸಿತ್ತು. ಅದು ಬಹು ಹಗರಣ ಆಗೋಯ್ತು. ಆದರೆ ಚೈತ್ರ ಕುಂದಾಪುರ್ ಅವರು, ನೋಡಿ ಸ್ವಾಮಿ, ಅವ್ರನ್ನ ತಾಂಡಿಲ್ಲ ಅಂತ ಇವ್ರು ಲಾಯರ್ ಇಟ್ಟು ಕೇಸ್ ಮಾಡಿ ಹೋರಾಡ್ತಾರೆ ಅಂದರೆ ಅಲ್ಲೇನೋ ಸತ್ಯ ಇದೆ ಅನ್ನೋದಕ್ಕೆ ತಾನೆ. ಸುಮ್ಮನೆ ತಪ್ಪು ಮಾಡಿದರೆ ಯಾರು ಈ ಥರ ಮುಂದೆ ಅದನ್ನು ಸಾರ್ಸೋಕ್ಕೋಸ್ಕರ ಈ ರೀತಿ ಹೋರಾಡಲ್ಲ. ಆದರೆ ಚೈತ್ರ ಕುಂದಾಪುರ್ ಅವರು ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನ ಹೋರಾಟ ಮಾಡಿ ಹೇಳಿ ಅವರ ವಿರುದ್ಧ ಕೇಸ್ಗಳು ಖುಲಾಸೆಯಾಗಿದೆ. ಚೈತ್ರ ಕುಂದಾಪುರ್ ಅವರನ್ನು ಕೋರ್ಟು ನಿರ್ದೋಷಿ ಎಂದು ಘೋಷಿಸಿದೆ. ಅವರ ಮೇಲೆ 1-2 ಆರೋಪಗಳು, ಹಾಗೆ ಹೀಗೆ. ಯಾಕೆ ಅಂದರೆ ಅವರ ಹೆಚ್ಚು ಹೆಸರು ಆ ಟೈಮಲ್ಲಿ ತುಂಬ ಪ್ರಚಲಿತವಾಗಿತ್ತು. ಕೆಲವರು ಹಿಂದೂ ವಿರೋಧಿಗಳ ವಿರುದ್ಧ ಹಿಂದೂ ಜಾಗೃತ ಸಮಾವೇಶಗಳಲ್ಲಿ, ಎಲ್ಲ ಸಮಾವೇಶಗಳಲ್ಲಿ ಅವರ ಭಾಷಣ ಕುಕ್ಕುತ್ತಿತ್ತು ವಿರೋಧಿಗಳಿಗೆ. ಆದರೆ ಅವರ ಮೇಲೆ ಆರೋಪ ಬಂದಾಗ ಅವ್ರ ಹೆಸರು ಏನಿತ್ತು ನೋಡಿ, ಎಲ್ಲ ಧರಾಶಾಹಿ ಆಗೋಯ್ತು. ನಾವು ಎಷ್ಟೇ ಒಳ್ಳೆ ಕೆಲಸ, ಎಷ್ಟೇ ಹೋರಾಟ ಮಾಡಿರಲಿ, ಕೆಲವೊಂದು ಸುಳ್ಳು ಆರೋಪನೋ ಏನೋ ಅವು ಬಂದರೆ ಮುಗೀತು. ಹಾಗೆ ಅದಕ್ಕೆಲ್ಲ ಜಗ್ಲಿಲ್ಲ, ಕುಗ್ಲಿಲ್ಲ. ಗಂಡು ಮಕ್ಕಳಿಗಿಂತ ನಾನೇನು ಕಮ್ಮಿ ಇಲ್ಲ, ನಾನು ಹೋರಾಟ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಚೈತ್ರ ಕುಂದಾಪುರ್ ಅವರು 5 ಕೇಸುಗಳು ಖುಲಾಸೆಗಳಾಗಿದ್ದಾವಂತೆ. ಅವರು ಸಂಪೂರ್ಣ ಆರೋಪ ನಿರ್ದೋಷಿ ಅಂತ. ಯಾವ ಹೆಣ್ಣು ಮಕ್ಕಳಿಗೆ ಈ ಥರ ಹೋರಾಟದ ಛಲ ಇರಬೇಕಣ್ರಿ. ನ್ಯಾಯವಾಗಿದ್ದರೆ ಹೋರಾಟ ಮಾಡಿ ತೋರಿಸ್ತೀವಿ ಅನ್ನೋ ಛಲ ಚೈತ್ರ ಕುಂದಾಪುರ್ ಅವರಲ್ಲಿ ಇದೆ ನೋಡಿ. ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಇವರು ಮಾದರಿ ಅಂತ ಹೇಳ್ಬೋದು. ಹೋರಾಟ ಅನ್ನೋ ವ್ಯಕ್ತಿತ್ವನ ತಗೋಬೇಕು, ಹೋರಾಟ ಮಾಡ್ಬೋದು ಸತ್ಯ ಇದ್ರೆ ಅನ್ನೋದನ್ನ ಚೈತ್ರ ಕುಂದಾಪುರ ನೋಡಿ ಕಲೀರಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಯಾರಿಗೂ ವ್ಯಕ್ತಿಯ ಪರವಾಗಿ ಯಾವುದೋ ಪಕ್ಷದ ಪರವಾಗಲ್ಲ, ಖಾಲಿ ಸಮಾಜಕ್ಕೆ ಸತ್ಯ ತಿಳಿ ಹೇಳಲು ಹೋರಾಟದ ವ್ಯಕ್ತಿತ್ವ. 5 ಕೇಸುಗಳು ಗೆದ್ದು ಬರಬೇಕಂದ್ರೆ ಸುಲಭ ಅಲ್ಲ ಸ್ನೇಹಿತರೆ. ಇಷ್ಟೇ ತಿಳಿ ಹೇಳಲು ಈ ವಿಡಿಯೋ ಮಾಡಿರೋದು. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಯಣ್ಣ.